ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಗೆಳತಿ ಡಾಲಸ್ ಕನ್ನಡತಿ. ಎಲ್ಲರೂ ಹೇಗಿದ್ದೀರಿ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ಸ್ಪೆಷಲ್ಲು ಯುಗಾದಿ ಸ್ಪೆಷಲಲ್ಲಿ ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತಿನ ರೆಸಿಪಿ ಬೇಳೆ ಹೋಳಿಗೆನ ಮಾಡಿ ತೋರಿಸ್ತಾ ಇದ್ದೀನಿ. ಕಡಲೆಬೇಳೆ ಹೋಳಿಗೆ ತುಂಬ ಈಸಿಯಾಗಿ ಮಾಡ್ಬೋದು. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಕಣ್ಕನ ರೆಡಿ ಮಾಡ್ಕೊಳ್ಳೋಣ ನಾವು. ಇದಕ್ಕೆ 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. 2 ಕಪ್ ಮೈದಾ ಹಿಟ್ಟು ಬೇಕಾಗುತ್ತೆ. ಸೊ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಹಾಗೂ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಂಡು ನೀರು ಎಷ್ಟು ಬೇಕು ನೋಡಿಕೊಂಡು ಕಲಿಸ್ಕೊಳ್ಳೋಣ. ಈಗ ಚಪಾತಿ ಹಿಟ್ಟಿಗಿಂತ ಸಾಫ್ಟಾಗಿ ಇರಬೇಕು. ನಾನು ಈ ಥರ ಮೊದಲನೇದಾಗಿ ಸ್ಪೂನಿನ ಸಹಾಯದಿಂದ ಸ್ವಲ್ಪ ನಾನು ಕಲಿಸ್ಕೊಳ್ತೀನಿ. ಅದಾದಮೇಲೆ ಕೈಯಲ್ಲಿ ನೀಟಾಗಿ ನಾದ್ಕೊಳ್ತೀನಿ. ನೀರು ನೋಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನೀಟಾಗಿ ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕಿಂತ ಸಾಫ್ಟಾಗಿ ಕಲಿಸಿದ್ರೆ ಸಾಕಾಗುತ್ತೆ. ಈ ರೀತಿ ಸ್ಪೂನಲ್ಲಿ ಕಲಿಸೋದ್ರಿಂದ ತುಂಬ ಬೇಗ ಆಗುತ್ತೆ, ಹಾಗೆ ಕೈಗೆ ಜಾಸ್ತಿ ಹಿಟ್ಟು ಅಂಟಲ್ಲ. ಹೊಸದಾಗಿ ಮಾಡೋರಿಗೆ ಇದು ತುಂಬ ಈಸಿ ಆಗುತ್ತೆ. ಇದು ಚೆನ್ನಾಗಿ ಮಾಡೋದು ಗೊತ್ತು ಅನ್ನೋರು ಇದರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋದು ಬೇಡ. ನೋಡಿ, ಈಗ ಸ್ಪೂನನ್ನು ತೆಗೆದ್ಬಿಟ್ಟು ಈಗ ಕೈ ಸಹಾಯದಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಕೈಗೆ ನೀರನ್ನು ಹತ್ಕೊಂಡು ಈ ಥರ ಚೆನ್ನಾಗಿ ನಾದ್ಕೋಬೇಕು. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ. ಇವಾಗ ಇದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನ ಹಾಕೊಂಡ್ಮೇಲೂ ಅಷ್ಟೇ ಚೆನ್ನಾಗಿ ಇದನ್ನು ನಾದ್ಕೋಬೇಕು. ಇದು ಕಣ್ಕನ ಕಲಸಿ ಇಲ್ಲ ಅಂದರೂ 1ರಿಂದ 2 ಅವರು ನೀವು ನೆನೆಯೋದಕ್ಕೆ ಬಿಡಬೇಕು ಎಣ್ಣೆನಲ್ಲಿನೇ. ನೋಡಿ, ಈ ಹದ ಬರೋ ತನಕ ನೀಟಾಗಿ ನಾವು ಕಲಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಒಂದು ತಟ್ಟೆಯಲ್ಲಿ ಎತ್ತಿ ಇಟ್ಬಿಡೋಣ. 1 ಅವರ್ ಅದಕ್ಕೆ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ಇವಾಗ ಹೂರ್ಣನ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಬಿಸಿ ಆಗೋದಕ್ಕೆ ಬಿಟ್ಟಿದ್ದೀನಿ. 1 ಕಪ್ ಆಗುವಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ನಾನಿಲ್ಲಿ. ಕಡಲೆಬೇಳೆನ ಚೆನ್ನಾಗಿ ತೊಳೆದು ಅದನ್ನು ಬಿಸಿ ಬಿಸಿ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಳೆನ ಬೇಯಿಸ್ಕೋಬೇಕು. ಇಲ್ಲ ಅಂದರೂ ಒಂದು 20 ನಿಮಿಷಗಳ ಕಾಲ ಆಗುತ್ತೆ. ಇಲ್ಲಾಂದರೆ ನೀವು ಕುಕ್ಕರಲ್ಲೂ ಕೂಡ ಮಾಡ್ಕೋಬೋದು. ಒಂದು 4 ವಿಷಲ್ ಬರ್ಸಿದ್ರೆ ಸಾಕು. ನೋಡಿ, ಈ ಅದಕ್ಕೆ ಬಂದಿದೆ, ಚೆನ್ನಾಗಿ ಬೇಳೆ ಬೆಂದಿದೆ. ಕೈಯಲ್ಲಿ ಮುಟ್ಟಿ ಪ್ರೆಸ್ ಮಾಡಿದ್ರೆ ಅದು ಪ್ರೆಸ್ ಆಗಬೇಕು, ಹಾಗಾದರೆ ಬೇಳೆ ಬೆಂದಿದೆ ಅಂತ. ನೀವು ಬೇಳೆ ಸಾಂಬಾರು ಅಂದರೆ ಒಬ್ಬಟ್ಟು ಸಾಂಬಾರನ್ನ ಮಾಡ್ತೀನಿ ಅನ್ನೋದಾದರೆ ಇದಕ್ಕೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು 1-2 ಕುದಿನ ಬರ್ಸ್ಕೊಂಡು ಆ ನೀರನ್ನು ಎತ್ತಿಟ್ಕೊಂಡ್ರೆ ಒಬ್ಬಟ್ಟು ಸಾರನ್ನು ಮಾಡೋದಕ್ಕೂ ಕೂಡ ಆಗುತ್ತೆ. ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ನೋಡಿ, ಕುದಿ ಬಂದಿರೋ ಅಂಥ ಬೇಳೆನ ಮತ್ತು ನೀರನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಲೆ ಮೇಲೆ ಒಂದು ಬಾಣಲೆ ಅಥವಾ ಪಾತ್ರನ ಇಟ್ಕೊಂಡು ನಾವು ಬೇಳೆನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ಕಾಯಿ ತುರಿ, ನಾನು ಸಮ ಪ್ರಮಾಣದಲ್ಲಿ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಗಿಟ್ ಬೆಲ್ಲನ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಕ್ರೀಮಿ ಥರ ಇರುತ್ತೆ. ಸೊ ಹಾಗಾಗಿ ಇದನ್ನು ಒಟ್ಟಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಗಟ್ಟಿ ಬೆಲ್ಲನ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಫಸ್ಟ್ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಕರಗಿಸ್ಕೊಂಡು ಆಮೇಲೆ ಬೇಳೆ ಮತ್ತು ಕಾಯಿ ತುರಿನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಬೆಲ್ಲ ಕರ್ಗೋ ತನಕ ಕಾಯಬೇಕಾಗುತ್ತೆ ನಾವು. ನೋಡಿ, ಸ್ವಲ್ಪ ಹಿಂಗೆ ತಿರುಗಿಸ್ತಾ ಇದ್ರೆ ಸಾಕು, ಬೆಲ್ಲ ಕರ್ಗೋಗುತ್ತೆ. ನಾವೇ ನೀರು ಹಾಕೋದೇ ಅವಶ್ಯಕತೆ ಇಲ್ಲ. ಈಗ ಇದಕ್ಕೆ ಕುಟ್ಟಿ ಪುಡಿ ಮಾಡಿಟ್ಕೊಂಡಿರೋ ಅಂತಹ ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. 2ರಿಂದ 3 ಏಲಕ್ಕಿನ ಹಾಕೊಳ್ಳಿ. ಈಗ ನೀಟಾಗಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ಹಾಗೆ ಇದನ್ನು ತಣ್ಣಗಾಗಕ್ಕೆ ಬಿಟ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ನಾವು ರುಬ್ಬಿ ಎತ್ತಿಟ್ಕೊಳ್ಳೋಣ. ಒಂದು 10ರಿಂದ 15 ನಿಮಿಷ ಇದು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ಸೊ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಪೇಸ್ಟ್ ಆದರೆ ಸಾಕು. ಇಲ್ಲೊಂದು ಬೇಳೆ ಇರುತ್ತೆ, ಅದು ಬೇಡ ಅಂದರೆ ನೀವು ಇನ್ನೂ ಚೆನ್ನಾಗಿ ರುಬ್ಕೋಬೇಕು. ನಾನು ಸ್ವಲ್ಪ ಬೇಳೆ ಇಲ್ಲೊಂದು ಬಾಯಿಗೆ ಸೇರ್ಕಲಿ ಅಂತ ಹಾಗೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ಟ್ರಿಪ್ನು ಅದೇ ರೀತಿ ಹಾಕ್ಕೊಂಡು ಆಡಿಸ್ಕೊಂಡಿದ್ದೀನಿ. ಇವಾಗ ಹೂರ್ಣ ರೆಡಿಯಾಗಿದೆ. ಸೊ ಒಬ್ಬಟ್ಟು ಮಾಡೋದಕ್ಕೆ ಕಣ್ಕ ಹಾಗೆ ಹೂರ್ಣ 2 ಕೂಡ ರೆಡಿಯಾಗಿದೆ. ನೋಡಿ, ಕಣ್ಕ ಸೊ 1ರಿಂದ 2 ಅವರು ನಾನು ಟೈಮ್ ಕೊಟ್ಟಿದ್ದೀನಿ ಅದಕ್ಕೆ. ನೋಡಿ, ಒಬ್ಬಟ್ಟು ಶೀಟ್ ಇದು, ಒಬ್ಬಟ್ಟು ಶೀಟ್ನ ಇಟ್ಕೊಂಡಿದ್ದೀನಿ. ನೋಡಿ, ಕಣ್ಕನ ಈ ರೀತಿ ತಗೊಳ್ಳಿ. ಸೊ ಈಗ ಒಬ್ಬಟ್ಟು ಶೀಟ್ಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಸ್ವಲ್ಪ ಕಣ್ಕನ ಈ ಥರ ತಟ್ಕೊಳ್ಳಿ. ಸ್ವಲ್ಪ ಅಗಲ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಹೂರಣನ ಸ್ವಲ್ಪ ಉಂಡೆ ಮಾಡಿಕೊಂಡು ಕಣ್ಕಕ್ಕಿಂತ ಹೆಚ್ಚಾಗಿ ನಾವು ಹೂರಣನ ತಗೋಬೇಕು. ಈ ರೀತಿ ನೀಟಾಗಿ ನಾವು ಅದನ್ನು ಕವರ್ ಮಾಡ್ಕೋಬೇಕು ಕಣಕದಿಂದ. ಸೊ ಈಗ ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಇದನ್ನು ಉಲ್ಟಾ ಮಾಡಿಕೊಂಡು ನಾವೀಗ ನೀಟಾಗಿ ನಿಧಾನಕ್ಕೆ ತಟ್ಕೊಳ್ಳೋಣ. ಬೇಳೆ ಒಬ್ಬಟ್ಟಾಗಿರೋದ್ರಿಂದ ನೀಟಾಗಿ ತಟ್ಕೋಬೋದು. ಕೈಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಸಾಫ್ಟಾಗಿ ತಟ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ತಟ್ಕೊಳ್ಳಿ. ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ದೊಡ್ಡದಾಗಿ ತಟ್ಕೊಳ್ಳಿ. ನಿಮಗೆ ತಾಳಿಪಟ್ಟು ಶೀಟ್ ಇಲ್ಲ ಅಂತ ಹೇಳಿದ್ರೆ ಬಟರ್ ಶೀಟ್ ಇರುತ್ತಲ್ಲ, ಇದರಲ್ಲೂ ಕೂಡ ನಾವು ತಟ್ಟಿ ತೋರಿಸ್ತಾ ಇದ್ದೀನಿ. ಅದಕ್ಕೂ ಸ್ವಲ್ಪ ಎಣ್ಣೆನ ಹಂಚ್ಕೊಂಡು ಸ್ವಲ್ಪ ಈ ರೀತಿ ಕಣಕನ ತಗೊಳ್ಳಿ.
ಸ್ವಲ್ಪ ಇದನ್ನ ದೊಡ್ಡದು ಮಾಡಿಕೊಂಡು ಹಾಗೆ ಹೂರಣನ ಹಾಕ್ಕೊಂಡು ಅದೇ ರೀತಿಯಲ್ಲಿ ನಾವು ಈಗ ಇದನ್ನು ಕೂಡ ತಟ್ಕೊಳ್ಳೋಣ. ನೀಟಾಗಿ ಕವರ್ ಮಾಡಿಕೊಂಡು ಸ್ವಲ್ಪ ಸಾಫ್ಟಾಗಿ ತಟ್ಕೊಳ್ಳೋಣ. ನಾನಿಲ್ಲಿ ಬೇಳೆ ಒಬ್ಬಟ್ಟನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಕಡಲೆಬೇಳೆ ಒಬ್ಬಟ್ಟು, ಒಬ್ಬೊಬ್ರು ತೊಗರಿ ಬೇಳೆ ಒಬ್ಬಟ್ಟು ಮಾಡ್ತಾರೆ, ಒಬ್ಬೊಬ್ರು ಶೇಂಗಾ ಹೋಳಿಗೆ ಮಾಡ್ತಾರೆ, ಕಾಯಿ ಒಬ್ಬಟ್ಟು ಮಾಡ್ತಾರೆ. ನೀವು ಯಾವ ಒಬ್ಬಟ್ಟು ಮಾಡ್ತೀರಾ ಅಂತ ನನಗೆ ತಿಳಿಸಿ. ಸೊ ಇವಾಗ 2 ಒಬ್ಬಟ್ಟನ್ನ ನಾನು ತಟ್ಟಿಟ್ಕೊಂಡಿದ್ದೀನಿ. ಕಾದಿರೋ ಹಂಚ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ನಾವು ತಟ್ಕೊಂಡಿರುವಂತಹ ಒಂದು ಶೀಟ್ ಇದೆಯಲ್ಲ, ಒಬ್ಬಟ್ಟು ಶೀಟ್, ಅದನ್ನ ಈ ಥರ ದಪ್ಪಾಕ್ಬಿಡಿ. ಒಂದು ನಿಮಿಷ ಬಿಡಬೇಕು ಅದು, ಇಲ್ಲ ಅಂದ್ರೆ ಅದು ಹಾಗೆ ಕಿತ್ಕೊಂಡು ಬರುತ್ತೆ. ಇಲ್ಲಾಂದ್ರೆ ನೀವು ಕೈಯಲ್ಲೇ ಹಾಕ್ತೀನಿ ಅಂದ್ರೆ ಹಾಗೂ ಕೂಡ ಹಾಕ್ಬೋದು. ನೋಡಿ ಶೀಟಲ್ಲಿ ಹಾಗೆ ಅಂಟ್ಕೊಂಡಿದೆ. 1 ನಿಮಿಷ ಬಿಟ್ಟರೆ ಸಾಕು, ಅದಾಗದೆ ನೀಟಾಗಿ ಶೀಟನ್ನ ಬಿಟ್ಟುಕೊಂಡು ಬರುತ್ತೆ. ಸೊ ಒಂದು ಸೈಡ್ ಸ್ವಲ್ಪ ಬೆಂದ ಮೇಲೆ ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊಳ್ಳಿ. ನಿಮಗೆ ಬೇಕಂದ್ರೆ ಎಣ್ಣೆ ಹಾಕೊಳ್ಳಿ. ಈ ಥರ ನೀಟಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೇನೆ ನೀವು ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಕಪ್ಪಾಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಇವಾಗ ಇದೆರಡು ಸೈಡು ನೀಟಾಗಿ ಬೆಂದಿದೆ, ಕೆಂಪಾದ್ಮೇಲೆ ಒಂದು ತಟ್ಟೆಗೆ ಎತ್ತಿ ಇಟ್ಕೊಳ್ಳೋಣ. ಇದೇ ರೀತಿ 1-2 ಒಬ್ಬಟ್ಟನ್ನ ನಾನು ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇದೇ ರೀತಿ ಎಲ್ಲ ಒಬ್ಬಟ್ಟುಗಳನ್ನು ಮಾಡ್ಕೋಬೇಕು. ಇವಾಗ ಇದಾಗಿದೆ, ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ನಾನು ಒಂದು ಪ್ಲೇಟನ್ನ ಇಟ್ಕೊಂಡಿದ್ದೀನಿ. ಮಾಡಿಟ್ಕೊಂಡಿರೋಂತಹ ಒಬ್ಬಟ್ಟನ್ನ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಫೋಲ್ಡ್ ಮಾಡಿದ್ರು ರಟ್ ಆಗಿಲ್ಲ, ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಸೊ ಇದಕ್ಕೆ ಒಬ್ಬಟ್ಟು ಅಂದಮೇಲೆ ತುಪ್ಪ ಇರಲೇಬೇಕಲ್ಲ, ಅದಕ್ಕೆ ಮರಳಾದ ಮನೇಲೆ ಮಾಡಿರೋಂಥ ತುಪ್ಪನ ಹಾಕೊಳ್ತಾ ಇದ್ದೀನಿ. ತುಪ್ಪನ ಹಾಕ್ಕೊಂಡು ಒಬ್ಬಟ್ಟನ್ನ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ, ಯುಗಾದಿ ವಿಶೇಷ ಹೋಳಿಗೆ ರೆಸಿಪಿನ ಮಾಡೋದು ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ. ಸೊ ಮತ್ತೆ ತಡ, ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ನನಗೆ ತಿಳಿಸೋದನ್ನ ಮರಿಬೇಡಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಬಾಯ್.